ಸೀತಾ, ಎಲ್ಲಿ ಹೊಂಟಿ ನೀನೀಗ? ಇಷ್ಟೊತ್ನಾಗ 6 ಗಂಟೆ ಹೊತ್ತಾತು. ದೊಡ್ಡ ರೆಡಿಯಾಗಿದ್ದೀನಿ, ನನಗೆ ಕಾಫಿ ಕೊಡ. ನಾನು ಸ್ವಲ್ಪ ಆಶ್ರಮಕ್ಕೆ ಹೋಗಿ ಬರ್ತೇನೆ. ಆಶ್ರಮನಾಗ ಮ್ಯಾನೇಜರ್ ಫೋನ್ ಮಾಡಿದ್ರು, ಒಂಚೂರು ಬಂದು ಹೋಗ್ರಿ ಅಂತ ಹೇಳಿ. ಯಾರೋ ಒಂದು 3-4 ಜನ ಹೊಸದಾಗಿ ಬಂದು ಸೇರ್ಕೊಂಡಾರಂತ. ಮತ್ತು ಅದು ಯಾವ ಊರಿಂದ ಬಂದಾರ ಏನು ಎಲ್ಲ ಡೀಟೇಲ್ಸ್ ತೊಗೊಂಡೇನಿ. ನೀವು ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ರಿ ಅಮ್ಮ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕೆ ಹೋಗಿ ಬರ್ತೀನಿ. ಅಲ್ಲ, ಬೆಳಿಗ್ಗೆ ಹೋಗ, ಈ ಸಂಜೆ ಹೊತ್ತಿನಾಗ ಹೊಂಟಿಯಲ್ಲ ನೀನು? ಟೈಮ್ ಇಲ್ಲ, ಏನಿಲ್ಲ. ಅಯ್ಯಯ್ಯ, ಹೋಗಕ್ಕೆ ಸಂಜೆ ಹೊತ್ತಾದ್ರೇನ, ಬೆಳಿಗ್ಗೆ ಆದ್ರೇನ, ಮಧ್ಯಾಹ್ನ ಆದ್ರೇನ, ನನಗೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋ ಹೊತ್ತಿಗೆ ನನಗೆ ಯಾವಾಗ ಟೈಮ್ ಸಿಗತ್ತಿ ಅವಾಗ ಹೋಗಕ್ಕೆ ನಾನು. ಏನಾಗಲ್ಲ ಬಿಡ್ರಿ. ಅಲ್ಲ ಸಂಜೆ ಹೊತ್ತಾದ್ರೆ ಏನಾಯ್ತು? ಆದರೂ ನೀನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ಚಲೋ ಇತ್ತು. ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಯಾವ ಮುಹೂರ್ತನೂ ಇಲ್ಲ ನಾಳೆ ಬೆಳಿಗ್ಗೆ ಹೋಗಕ್ಕೆ. ಅದಕ್ಕೆ ಈಗ ಮುಹೂರ್ತ ಚಲೋ ಐತಿ ಅಂತಂದಾರ. ಅದಕ್ಕೆ ಈಗ ಹೊಂಟೇನಿ. ನೀವು ಬೇರೆ ಬಾರಿ ಕರ್ಕೊಂಡು ಹೋಗಿ ನನ್ನ ಆಶ್ರಮಕ್ಕೆ ಬಿಟ್ಟು ವಾಪಸ್ ಕರ್ಕೊಂಬರೋಗತ್ತೆ ಹೇಳ್ತಾರೆ ಇವ್ರು. ಇವ್ರಿಗೆ ಇನ್ನೂ ಯಾರು ತಮ್ಮ ಕೆಲಸ ಮಾಡಿಕೊಟ್ರೆ ಸಾಕಾಗಿರ್ತೈತಿ. ಅಂತಂದ್ರಾಗ ಬೆಳಗ್ಗೆ ಹೋಗು, ಮಧ್ಯಾಹ್ನ ಹೋಗು, ಈಗ ಹೋಗು, ಆಗ ಹೋಗು. ನಂಗೆ ಟೈಮ್ ಸಿಕ್ಕರೆ ನಾ ಹೊಕ್ಕಂತ ತಗೋರಿ. ನಿಮಗೇನು ಕಾಫಿ ಓದಲ್ಲ ಮಾಡಿಟ್ಟನಲ್ಲಿ ಫ್ಲಾಸ್ಕ್ನಾಗ ಕಾಫಿ ಹಾಕ್ಕೊಂಡು ಕುಡೀರಿ. ನಾಷ್ಟಕ್ಕೂ ಬಾಕ್ಸ್ನಾಗ ಐತಿ, ತಿನ್ರಿ. ಊಟಕ್ಕೆಲ್ಲ ರೆಡಿ ಮಾಡಿಟ್ಟೇನಿ, ಬಂದು ಊಟ ಹಾಕ್ತೇನೆ. ಛೇ, ನೀ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ಸೀತಾ. ನೀ ಆರಾಮಾಗಿ ಬಾ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಏನು ಮನೆಯಾಗ ಸೊಸೆ ಅದಲ್ಲ, ನೋಡ್ಕೊಂತ ತಗೋ. ಅಪ್ಪ, ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ನೀವು ಆಶ್ರಮಕ್ಕೆ ಹೊಂಟಿರಿ? ಹೌದ್ರಿ, ಹೋಗ್ಬರ್ರಿ ಅತ್ತೇವ್ರ. ಮನೆ ಕಡೆ ನೀವೇನು ಚಿಂತೆ ಮಾಡಬೇಡ್ರಿ. ನಾನು ಭಾಳ ಚಲೋ ನೋಡ್ಕೊಂತೀನಿ. ಮನೇನ, ಮಾವಾರನ್ನ, ಮತ್ತು ಮೈದ್ನವ್ರನ್ನ, ನಾದ್ನಿನ ಎಲ್ಲರನ್ನೂ ಭಾಳ ಚಲೋ ನೋಡ್ಕೊಂತೀನಿ. ನೀವು ಆರಾಮಾಗಿ ನಿಶ್ಚಿಂತೆಯಿಂದ ಹೋಗ್ಬರ್ರಿ ಅತ್ತೇವ್ರ. ಹೌದು, ನೀನು ಕೈ ಮ್ಯಾಲ್ ಮಾಡಿ ಬೀಸಿ ಹೇಳಿದಷ್ಟು ಸುಲಭ ಅಲ್ಲದು. ನಾವು ಆರಾಮಾಗಿ ಹೋಗಿ ಆರಾಮಾಗಿ ಬರೋದು. ನಂಗೆ ಗೊತ್ತೈತಿ ಯಾರೆಷ್ಟು ಚಲೋ ನೋಡ್ಕೊಂತಾರೆ ಮನೀನ, ಯಾರೆಷ್ಟು ಗುಡಿಸಿ ಗುಂಡಾಂತರ ಮಾಡ್ತಾರೆ ಅಂತ ಹೇಳಿ ಹೇಳಿದಷ್ಟು ಮಾಡಿದ್ರೆ ಸಾಕು. ನಾ ಬರೋದು ಲೇಟ್ ಆದ್ರೆ ಅನ್ನ ಬೇಯಿಸಿಟ್ಟನಿ, ಊಟಕ್ಕೆ ಬಡಿಸಿದ್ರೆ ಅಷ್ಟ ಸಾಕು. ಮತ್ತೇನು ದೊಡ್ಡ ಹಿರಿಯತನ ಮಾಡೋದು ಏನು ಬೇಡ. ಹಂಗೆ ಇರತ್ತೀವ್ರ. ನೀವು ಹೆಂಗೆ ಹೇಳ್ತೀರಿ ಹಂಗೆ? ಏನ್ರಿ, ನೀವು ಮನೆ ಬಿಟ್ಟೆಲ್ಲಿ ಹೋಗ್ಬೇಡ್ರಿ. ಯಾಕಂದ್ರೆ ಮನ್ಯಾಗ ಗುಟ್ಟ ಏನೋ ವ್ಯವಹಾರ ನಡೆಯಕತ್ತಾವ. ಸ್ವಲ್ಪ ಹುಷಾರಂಗ ಮನೆ ಹತ್ರನೇ ಇರ್ರಿ. ಏನ್ ನಾ ಎಲ್ಲಿ ಹೋಗಂಗಿಲ್ಲ, ನಿಂಗೆ ಗೊತ್ತೈತಲ್ಲ. ನಾ ಒಮ್ಮೆ ಮನೆ ಸೇರಿದ ಮೇಲೆ ನಾ ಎಲ್ಲಿ ಹೋಗ್ತಾನೆ? ನಾನು ನಾಯಿ ಸುದ್ದಿ ಮಾತಾಡ್ಲಿಲ್ಲ, ನಿಮ್ಮ ಸುದ್ದಿ ಹೇಳಿದೆ. ನಾ ಏನ್ ಬಿಡು, ಎಲ್ಲ ತಲ್ಲಿ ಹೋಗತಿ. ಮನ್ಯಾಗ ಯಾರಿಲ್ಲ ಅಂದ್ರೆ ಎಲ್ಲಂದ್ರಲ್ಲಿ ಹೋಗತಿ, ಒಂದು ಬರೀ ನಿಲ್ಲಂಗಿಲ್ಲ. ನೀವು ಹಂಗೆ ಮಾಡಬೇಡ್ರಿ, ಮನ್ಯಾಗ ಇರ್ರಿ. ಇವತ್ತೊಂದು ದಿವಸ ಕ್ಲಬ್ಗೆ ಹೋಗ್ಬೇಡ್ರಿ, ನಾ ಬರೋ ತನಕ ಅಂತ ಹೇಳಿದೆ. ಯಾಕೆ ಹಂಗೆ ಹೇಳಕತ್ತಿ ನೀನು? ಯಾಕಂದ್ರೆ ಹೇಳಿದ್ನಲ್ಲ, ಈ ಮನ್ಯಾಗ ಗುಟ್ಟು ವ್ಯವಹಾರ ನಡೆಯಕತ್ತಾವ. ಯಾರಿಗೆ ಗೊತ್ತು, ಮನೆ ಎಲ್ಲ ದೋಚ್ಕೊಂಡು ಹೋಗಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಟ್ರ. ಹೌದಾ? ಈಗ ಊರಾಗ ಕಾಳ್ರು ಬೇರೆ ಬಂದಾರಂತ. ಮನೆ ಮಕ್ಕಳ ಥರನ ಇದ್ದು ಮನೆಯಾಗಿಂದೆಲ್ಲ ದೋಚ್ಕೊಂಡು ಹೋಗಾರಂತ. ಯಾಕೆ ಬೇಕಾಗೈತಿ? ನಾನು ಒಂದು ತಾಸು ಮನೆಯಾಗಿಲ್ದ ಅಂದ್ರೆ ನೀವೆಲ್ಲರ ಅತಿಥಿ ಹೋಗೋದು ಇದೆಲ್ಲ ಆಗೋದು ರಾಮಾಯಣನೇ ಬೇಡ. ನೀವು ಇವತ್ತೆಲ್ಲಿ ಹೋಗ್ಬೇಡ್ರಿ, ಮನೆಯಾಗಿರಿ. ನಾ ಬರ್ತಾನೆ ದೌಡು. ಸರಿ ತಗೋ, ಆತು. ಎಲ್ಲೂ ಹೋಗಂಗಿಲ್ಲ, ಮನ್ಯಾಗ ಇರ್ತೀನಿ. ಆಟೋಕ್ಕೆ ಏನಾರ ಫೋನ್ ಮಾಡ್ಲೇನ್ರಿ ಅತ್ತಿವ್ರ? ಬೇಡವಾ, ಅಂತ ದೊಡ್ಡ ತ್ರಾಸ ತಗೋಬೇಡ. ನಮ್ಗೆ ಕಾಯಂ ಆಟೋದವ್ರು ಅದಾರ, ಅವರೇ ಬರ್ತಾರ. ಹೌದೇನ್ರಿ? ಆತ್ರಿ. ಏನ್ರಿ ಅತ್ತಿವ್ರ, ಬೆಳಿಗ್ಗೆ ನೀವೇ ಹೇಳಿರ್ಲಿಲ್ಲನ ಊಟದಾಗ ಸಾಂಬಾರ್ನಾಗ ಚಟ್ನಿಯಾಗೆಲ್ಲ ಸ್ವಲ್ಪ ಚೇಂಜ್ ಅಂತ ಹೇಳಿ. ಈಗ ನೋಡಿದ್ರೆ ಸುಮ್ಮನೆ ನನ್ಗೆ ಯಾಕೆ ರೊಕ್ಕ ಹಾಕಿದೆ ಅಂತ ಹೇಳಿ ಬೈಯಾಕತ್ತೀರಿ. ನೀವೇ ಕೇಳಿದ್ರು ಅದಕ್ಕೆ ಹಾಕಿ ನಾನು. ಅಯ್ಯೋ ದೇವ್ರೇ ಶಿವ ಪರಮಾತ್ಮ, ಎಷ್ಟರ ಬೆಂಡಿದ್ದಿ ನೀನು. ನಾನು ಹೇಳಿದ್ದು ಅಡುಗೆ ಮಾಡೋ ರೀತಿನ ಚೇಂಜ್ ಮಾಡಿಕ್ಯಾ, ಬದಲಾಯಿಸ್ಕ್ಯಾ ಅಂತ. ರೊಕ್ಕ ತಂದು ಚಿಲ್ಲರ ಇದಕ್ಕೆ ಹಾಕಂತಲ್ಲ, ಗೊತ್ತಾತನ? ಹೌದಾ ಬೆಂಡ್ಲಿ ನೀನು? ಸಾಮಾನ್ಯ ಇಲ್ಲ. ಅದನ್ನ ಅಡುಗೆ ಮಾಡೋಕ್ಕೂ ಮುಂಚೆ ಹೇಳ್ಬೇಕಾಗಿತ್ತು. ನೀವು ಅಡುಗೆ ಮಾಡೋ ರೀತಿ ಚೇಂಜ್ ಮಾಡ್ಕೆ ಅಂತ ಹೇಳಿ ಮಾಡ್ಕೊಂತಿದ್ದೆ ನಾನು. ಅದನ್ನು ಬಿಟ್ಟು ನೀವು ಊಟದಾಗ ಸ್ವಲ್ಪ ಚೇಂಜ್ ಇರಲಿ, ಸಾಂಬಾರ್ನಾಗ ಸ್ವಲ್ಪ ಚೇಂಜ್ ಇರಲಿ ಅಂದ್ರೆ ನಾನೇನು ತಿಳ್ಕೊಂಡೆ, ರೊಕ್ಕನ ಬೇಕನ ಇವ್ರಿಗೆ ಅಂತಂದೆ ಹಾಕಿದೆ. ಹಿಂಗೆ ಬಿಟ್ರೆ ಇಲ್ಲಿ ಪಾಷಾಣನೂ ಹಾಕ್ತೀನಿ. ನಿನಗೇನು ಆಗ್ಬೇಕಾಗೈತಿ? ಒಟ್ಟು ನಾವು ಸತ್ತು ನೀ ಸಾಮ್ರಾಜ್ಯ ಮಾಡಿದ್ರೆ ಭಾಳ ಖುಷಿ ನಿನಗೆ. ನೋಡ್ರಿ ಅತ್ತಿಯವ್ರ, ನೀವು ಏನೇನೋ ತಿಳ್ಕೊಬೇಡ್ರಿ. ನಾನು ಹಂಗೇನು ಅನ್ಕೊಂಡಿಲ್ಲ. ನೀವು ಹೇಳಿದ್ದಕ್ಕೆ ನಾ ಚಿಲ್ಲರೆ ಹಾಕೀನಿ. ನೀವು ಚೇಂಜ್ ಬೇಕಂತಿದ್ದಕ್ಕೆ ನಾ ಚೇಂಜ್ ಕೊಟ್ಟೇನಿ ಅಷ್ಟೇ. ಅದು ಬಿಟ್ಟು ನೀವು ಅಡುಗೆ ಮಾಡೋ ರೀತಿ ಬದಲಾವಣೆ ಮಾಡ್ಕೊಂತಿದ್ದೆ ನಾನು. ಈಗ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಬೇಡ್ರಿ. ಈಗೇನ ತಗೋರಿ, ಚೇಂಜ್ ಬದಿಗಿಡ್ರಿ, ಉಳ್ದಿದ್ದೇನು ತಿನ್ರಿ. ಅಬ್ಬಬ್ಬಬ್ಬ, ಭರ್ಜರಿ ಐತಿ ನೋಡು. ತೂಗು ಎಲೆ ಅಂದ್ರೆ ಅಷ್ಟು ಚಂದ ಐತಿ ತೂಗು ಎಲೆ. ಅಂದಂಗೆ ನಮ್ಮವ್ವ ಯಾಕೆ ಫೋನ್ ಮಾಡಿಲ್ಲ 2-3 ದಿವಸ ಆತು. ನಮ್ಮವ್ಗ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಯಾಕೆ ಸುರೇಶ ಮಾವಿನಕಾಯಿ ತಂದು ಕೊಟ್ಟ ಅಂಬೆ ತಿನ್ನಾಕಂತ ಹೇಳಿ. ಹಲೋ ಹಲೋ ಹೇಳುವ, ಏನತ್ತೆ? ಯಾರಿಗೆ ಯಾರಿಗೇನು ಆಗಿಲ್ಲ, ಎಲ್ಲರೂ ಆರಾಮದಾರ. ನಾನು ಫೋನ್ ಹಚ್ಚಿದೆ.
ಯಾಕ 2-3 ದಿವಸ ಆತು ನೀ ಫೋನ್ ಹತ್ತಿಲ್ಲ ಅಂದು. ಏನು ಮಾಡ್ತೀವ ಯವ್ವ, ಭಾಳ ಕೆಲಸ ಅದಾವ. ಮತ್ತು ಅದ್ರಾಗೂ ಸಂಡಿಗೆ ಹಪ್ಪಳ ಮಾಡ್ಬೇಕಲ್ಲ, ಅದಕ್ಕೆ ಈ ಬೇರೆ ಮಾವಿನಕಾಯಿ ಬಂದವು, ಉಪ್ಪಿನಕಾಯಿ ಮಾಡ್ಕೋಬೇಕು, ಎಲ್ಲ ಕೆಲಸ ಅದಾವು. ಹಂಗೆ ವರ್ಷದ ಕೆಲಸ ನೋಡಿವು. ಅದಕ್ಕೆ ಯವ್ವ ಅಂದಂಗೆ ಮಾವಿನಕಾಯಿ ಸುದ್ದಿ ತೆಗ್ದಾಗ ನೀನು ನಂಗೆ ನೆನಪಾತ್ ನೋಡು. ಅಲ್ಪಿ ಇವತ್ತು ಆಗಲಿ ಸುರೇಶ ಒಂದು 4-5 ಮಾವಿನಕಾಯಿ ಹೆಚ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಂದಾನ ಬೆಡ್ರೂಮ್ಗೆ. ತಿನ್ನಂತಾನ. ಯಾಕೆ ನಾ ಮಾವಿನಕಾಯಿ ತಿನ್ನಂಗಿಲ್ಲ ಅಂತ ನಾ ಅಂತಾನೆ. ತಿನ್ನ, ಈ ಟೈಮ್ನಾಗ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ ಎಲ್ಲರಿಗೂ, ನೀನೇನು ಬೇಡ ಅಂತೀಯಲ್ಲ ಅಂತಾನೆ. ಈ ಟೈಮ್ ಅಂದ್ರೆ ಯಾವ ಟೈಮ್ ಬೇ, ನನಗೇನಾಗೈತಿ? ಅಯ್ಯೋ ನನ್ನ ಶಿವನ, ಮತ್ತೇನು ಹೇಳಿದೆ ಅವನಿಗೆ ನೀನು? ಮತ್ತೇನು ಹೇಳಿಲ್ವಾ? ನಂಗೆ ಸೇರಂಗಿಲ್ಲ, ನಾನು ಹುಳಿ ತಿನ್ನಂಗಿಲ್ಲ, ನೀ ಬೇಕಾದ್ರೆ ತಿನ್ನಂದೆ ಅಲ್ಲ. ನಂಗೆ ಮೊದಲು ಹೇಳು, ಈ ಟೈಮ್ನ್ಯಾಗ ತಿನ್ಬೇಕು, ಈ ಟೈಮ್ನ್ಯಾಗ ತಿನ್ಬೇಕಂತ. ಯಾರೋ ಒಬ್ಬನ ಮಾವಿನಕಾಯಿ ಬೇಕು 4, ಅವ್ನು ಹೇಳ್ತೇನೆ ಬಸರಾಗಿದ್ಲ ಅಂತ, ಮಾವಿನಕಾಯಿ ಬೇಕು 4 ಅಂತ ಹೇಳಿಸ್ಕೊಂಡು ಹೋಗಕ್ಕೆ ಬಂದಿದ್ಲಂತ. ಅದನ್ನ ನೋಡಿ ಇವ ನನಗೆ ಕೊಯ್ಕೊಂಬಂತ ಅಂದ್ಕೊಟ್ಟ. ಅದ್ಯಾರು ತಿಂತಾರೆ ಬೇ ಹುಳಿ ಉಪ್ಪಾನ? ಅಯ್ಯ ನಿನ್ನ ಮಕ ಮತ್ತೆ ನನ್ನ ಬಾಯಿ ಚಲೋ ಬರ್ತಾವ ನೋಡು. ಏನು ಮನ್ಸಿಳಿದೆಯಾ ನೀನು? ನಾವು ಅವ್ನಿಗೇನು ಹೇಳಿದ್ದೀವಿ? ನೀ ಬಸಿರದಿ ಅಂತ ಹೇಳಿರ್ಲಿಲ್ಲನ? ಮತ್ತೆ ಮಾವಿನಕಾಯಿ ತಿಂದಿದ್ರೆ ಏನಾತ? ತಿನ್ನಂಗೆ ನಾಟಕ ಮಾಡ್ಬೇಕಿಲ್ಲ, ಅಲ್ಲಿ ಇಡ್ಬೇಕಾಗಿತ್ತು, ಆಮೇಲೆ ತಿಂತಾನೆ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ಸುಮ್ಮನಿರ್ಬೇ, ಅದಕ್ಕೂ ಇದಕ್ಕೆ ಏನು ಸಂಬಂಧ? ಎಲ್ಲರೂ ಮಾವಿನಕಾಯಿ ತಿಂತಾರನ? ಆಲ್ಮೋಸ್ಟ್ ಎಲ್ಲರೂ ತಿಂತಾರ. ನೀನೊಂದು ಇಲ್ಲ ನಾ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀ ಈಗ ಅವನಿಗೆ. ಆತ ನಂಗೆ ಸೇರಂಗಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳು. ಕೆಲವೊಬ್ರು ಯಾರೋ ಒಬ್ರು ತಿನ್ಲಾರ್ದಾರ, ಮಾವಿನಕಾಯಿ ಉಳ್ದಾರ ಎಲ್ಲರೂ ತಿಂತಾರ. ಹೌದು, ಈಗೇನು ಹೇಳ್ಬೇಕು ಅವನಿಗೆ ಹಂಗಾರ? ಇನ್ನೇನು ಹೇಳ್ತಿ? ಹೇಳ್ಬಿಟ್ಟಿಯಲ್ಲ, ಎಲ್ಲದೂ ಮುಗಿಸ್ಬಿಟ್ಟಿದಿ. ನಂಗೆ ಸೇರಂಗಿಲ್ಲ ತಿನ್ನಂಗಿಲ್ಲ ಅಂತ ಹೇಳೋ ಅಷ್ಟ, ಮತ್ತಿನ್ನೇನಿಲ್ಲ. ಮತ್ತು ಈ ಸುದ್ದಿ ನಿಮ್ಮ ಅತ್ತಿ ಕಿವಿಗೆ ಬಿದ್ದರೆ ನಿಮ್ದೇನಿಲ್ಲ, ಹಂಗೆ ಜಾತ್ರೆನ ಮಾಡ್ತಾ ನೋಡು, ಹುಷಾರಿ. ಹೌದು ದೇವ, ನಮ್ಮ ಅತ್ತಿ ಕಿವಿಗೆ ಮಾತ್ರ ಬಿಡಬಾರ್ದು. ಅಯ್ಯಪ್ಪ, ಅಯ್ಯೋ ನಮ್ಮ ಹತ್ತಿರ ಅತ್ತೆ ಏನಾರ, ಅಯ್ಯಪ್ಪ ಭಾರಿ ಅದಾಳವ ಅತ್ತೆ ಅನ್ನಂಗಿಲ್ಲಕ್ಕಿ. ಈ ಹೀರೋಯಿನ್ ಇದ್ದಂಗೆ ಅದಾಳ ನೋಡು. ನಂಗಂತೂ ನೋಡಿದ್ರೆ ಹೇಗೆ ಬರ್ತೈತಿ, ಇದೆಲ್ಲ ಆಕಿದ ಕೈಯಾಗ ಹ್ಯಾಂಗೆ ಗುರಿತಾರ ಏನು. ಮತ್ತು ಮಗಳ ಅಂದಂಗೆ ಸುರೇಶಿಗೆ ಏನೋ ಹೇಳಂತ ಹೇಳಿದ್ನಲ್ಲ, ನಾನು ಹೇಳಿದೆನ? ಅದ ರೊಕ್ಕದ ವಿಚಾರ ಹೋದಲ್ಲ ನೀ ಹೇಳಿದ್ದು. ಹೇಳೇನು ತಗೋ. ಆತಾತು, ನಿಮ್ಮ ಓನ್ ಕಷ್ಟ ನೋಡೋಕ್ಕಾಗಂಗಿಲ್ಲ ನನಗೆ. ನಿಮ್ಮವು ಬೇರೆಲ್ಲ, ನಮ್ಮವು ಬೇರೆಲ್ಲ. ನಿಮ್ಮ ಓನ್ ಮನೆ ಕಷ್ಟನೆಲ್ಲ ನಾವು ತೀರ್ಸೋಣ. ಆತು, ನಾನು ಕೆಲಸ ಹುಡ್ಕಾಕತ್ತೀನಿ. ಹುಡುಕಿದ ತಕ್ಷಣ, ಕೆಲಸ ಸಿಕ್ಕಿದ ತಕ್ಷಣ ಕೊಡೋಣ ಅಂತಂದಾನ ಅವ್ರ ರೊಕ್ಕನ. ಏನು ಮಾಡ್ತಾನೆ ಏನು? ನೀನು ಅವನಾಗಿ ಕೈಯ ರೊಕ್ಕ ಕೊಡೋ ತನಕ ಕಾಯ್ತೇನು? ಮನ್ಯಾಗ ಎಲ್ಲರ ಜೊತೆಗೂ ಚಲೋ ತಂಗ ಪ್ರೀತಿಯಿಂದ ಇರು. ಎಲ್ಲಿರ್ತಾರ, ಟ್ರಿಜೂರ್ ಎಲ್ಲಿರ್ತತಿ, ದುಡ್ಡು ಎಲ್ಲಿರ್ತಾರ ಎಲ್ಲ ನೋಡ್ಕೊಂಡು ಆಮೇಲೆ ನೀನು ಕೈ ತಳಕ ತೋರಿಸಿದ್ರೆ ಆತವ. ಹೌದು ಬೇ, ನೀನಂತರೂ ಸಕಲ ಕಲಾ ವಲ್ಲಭಿ ನೋಡು, ಎಲ್ಲದೂ ನಿನ್ನ ತಲೆಯಾಗಿರ್ತತಿ. ಹಂಗೆ ಮಾಡ್ತಾನೆ. ಮತ್ತೆ ಇವನು ಯಾವಾಗ ಕೆಲ್ಸಕ್ಕೆ ಹೋಗ್ಬೇಕು? ಹೌದಲ್ಲ? ಅದಕ್ಕೆ ಆತು, ನೀ ಹೇಳ್ದಂಗೆ ಮಾಡ್ತೇನೆ ಬೇ. ಭಾಳ ಕಷ್ಟ ಆಗಕತ್ಬಿಟ್ಟತ್ತೆ ನನ್ನ ಮಗಳು. ಸಾಲ್ಗಾರೆಲ್ಲ ಮನೆಗೆ ಬರಾಕತ್ಬಿಟ್ಟಾರ. ಫ್ರಿಜ್ ಲೋನ್ ಮಾಡಿ ತಗೊಂಡಿದ್ವಲ್ಲ, ಅವನು ಈ ಕಂತು ಕಟ್ಟಲಿಲ್ಲ ಅಂದ್ರೆ ಫ್ರಿಜ್ ತೊಗೊಂಡು ಹೋಗ್ತಾನೆ ಅಂತಾನೆ. ಏನು ಮಾಡ್ತಿದ್ದಿ? ಟಿ ವಿ ಡಿಸ್ಕ್ ಹಾಕಿಸ್ಕೊಂಡೇ ಇಲ್ಲ ನಾನು. ಕರೆಂಟ್ ಐತಿ, ಡಿಸ್ಕ್ ಹಾಕಿಸ್ಕೊಂಡಿಲ್ಲ. ಈ ತಿಂಗಳು ಬಿಲ್ ಕಟ್ಟಲಿಲ್ಲ ಅಂದ್ರೆ ಕರೆಂಟನ್ನು ಕಟ್ ಮಾಡ್ಕೊಂಡು ಹೋಗ್ತಾನಂತ. ಏನು ಮಾಡ್ತಿದ್ದಿ? ಅಯ್ಯೋ ಭಾರಿ ಕಷ್ಟ ಆಗ್ಬಿಟ್ಟತವ ಮನ್ಯಾಗ. ಏನಾರ ಒಂಚೂರು ನೋಡಿ ವ್ಯವಸ್ಥೆ ಮಾಡು ಇವ. ಇಲ್ಲಾಂದ್ರೆ ನಾನೇ ಕೆಲ್ಸಕ್ಕೆ ಹೋಗ್ಲೇನು ಬೇ? ಅದಾಗ ನಿನಗೂ ಸಹಾಯ ಆಕತಿ, ನನ್ನ ಕೈಯಾಗೂ ಖರ್ಚಿಗೆ ರೊಕ್ಕ ಆಕತಿ. ಏನು ಮಾಡಲಿ? ಬೇಡ ಯವ್ವ ಬೇಡ. ನೀ ಕೆಲ್ಸಕ್ಕೆ ಹೋದೆ ಅಂದ್ರೆ ನೀನು ಮನೆಗೆ ಬರೋದ ಕಷ್ಟ, ಗೊತ್ತಾಗ್ತಾನ? ಬೇಡ, ನೀ ಕೆಲ್ಸಕ್ಕೆ ಹೋಗಿ ನಿನ್ನ ಕೆಲಸ ನೋಡಿ, ನಿನಗೆ ಕೆಲಸ ಕೊಟ್ಟವ್ರ ಗತಿ ನೋಡಿ ಎಲ್ಲದೂ ನಾನು ಅನುಭವಿಸಿ ಕೈ ಬಿಟ್ಟೇನಿ. ಅದಕ್ಕಾಗಿ ಇದೇ ದಾರಿ ಒಳ್ಳೇದು. ನೀ ಇದ್ರಾಗ ಹೋಗು. ನೀ ಕೆಲ್ಸಕ್ಕೆ ಹೋಗೋ ಯೋಚನೆ ಮಾತ್ರ ಮಾಡಬೇಡ. ಯಾಕೆ ಬೇ ಅಷ್ಟು ನಂಬಿಕೆ ಇಲ್ಲ ನನ್ನ ಮೇಲೆ? ಯವ್ವ ನನ್ನ ಮಗಳ, ನಿನ್ನ ಮೇಲಲ್ಲ ನಂಬಿಕೆ, ನಿನ್ನ ಜೊತೆಗೆ ಇರ್ತಾರಲ್ಲ ಅವ್ರ ಮೇಲೆ ನನಗೆ ಅನುಮಾನ ಅಷ್ಟೆ. ಸರಿ ತಗೋ, ಒಳಗೆ ಹೋಗ್ಕನಿ. ಒಳಗೆ ಮತ್ತೆ ಯಾರು ಬಂದು ಕೇಳಿಸ್ಕೊಂಬಿಟ್ರೆ ಕಷ್ಟ. ಒಳಗೆ ಹೋಗ್ಕನಿ. ಅತ್ತೆ ಯಾರು ಬಂದುಬಿಟ್ರೆ ಏನಾರ ಬಂದುಬಿಟ್ರೆ ಯಾಕೆ ಬೇಕು? ಹೋದಲ್ಲ, ಹೋಗ್ಕಂತ ತಗೊಳ್ಬಾ. ಆತ ಹೋಗು, ಹುಷಾರು ನೋಡು. ರೊಕ್ಕದ ನೆನ್ಪಿಟ್ಕ ಸ್ವಲ್ಪ ಏನು. ಹಂಗೆ ಚಲೋ ಸೀರೆದವನ್ನ ನೋಡು, ಅದನ್ನು ಬರಬೇಕಾರೆ ಉಟ್ಕೊಂಡು ಬಾ. ಇಲ್ಲೇ ಬಿಟ್ಬಿಟ್ಟು ಹೋಗಂತಿ, ಅನುಕೂಲಕತಿ. ಆತ ತಗೋರ್ವಾ, ಹಂಗೆ ಮಾಡೋಣಂತ.